ಸುಮಾರು ಪಾರಿಜಾತದಲ್ಲಿ ಕುಲುಗುಡು ತಮ್ಮಣ್ಣ, ಕೌಜಲ್ಗಿ ನಿಂಗವ್ವ, ಲೋಕಾಪುರ ದೇಶಪಾಂಡೆ, ಜಮಖಂಡಿ ಅಪ್ಪಾಲಾಲ ಪಾರಿಜಾತಕ್ಕಾಗಿ ಬದುಕಿದ್ರು ಅವರೆಲ್ಲ ಕಲಾವಂತರು. ಈ ಡೊಳ್ಳಿನ ಪದಕ್ಕಾಗಿ ಬದುಕಿರುವಂತ ಕಲಾವಂತರು ಸುಮಾರು ಸರ್ವೆ ಮಾಡಿದ್ರ ಒಂದು 5-6 ಸಾವಿರ ಜನಸಂಖ್ಯೆ ಆಕೆ 5-6 ಸಾವಿರ ಜನಸಂಖ್ಯೆ ಹಾಕ್ಯವ್ ಕರೆ ಒಂದೇ ಊರಾಗ ಎಡ್ಡೆಡ್ ಮಾಡ ಅವ ಮಾಡಿದ್ ಇವಂಗ ಸರಿ ಇಲ್ಲ, ಇವ ಮಾಡಿದ್ ಅವಂಗ ಸರಿ ಇಲ್ಲ. ಒಂದ್ ಒಣ್ಯಾಗ ಅವ ಹಾಡ್ತಿದ್ನಪ್ಪ ಅಂತಂದ್ರೆ ಬೀರ್ ದೇವ್ರ ಜಾತ್ರೆಗೆ ಅವ ಹಾಡ್ತಿದ್ನಪ್ಪ ಅಂತಂದ್ರೆ ಇವತ್ತು ಚಂಜಿಕ್ ಅವ ಹಾಡಿದ್ನಪ್ಪ ಅಂತಂದ್ರೆ ಅವನಕಿನ ಏಕ ನಂಬರ್ ಆಗ್ಬೇಕು ನೋಡತ್ತೇಳಿ ನಾಳೆಗೆ ನಾವು ಹಾಡ್ತೇವೆ. ಹಾಡ್ರಿ ಬ್ಯಾಡ ಅನ್ನೋದಿಲ್ಲ, ಬೆಳೆಸ್ರಿ ನಿಮ್ಮ ಕಲೆಯನ್ನು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಮ್ಮ ಕಲೆ ಹೆಂಗಾಗಬೇಕಪ್ಪ ಅಂತಂದ್ರ ಆ ದೇವ್ರ ಕುಣ್ಯಾಂಗ ಆಗ್ಬೇಕು ಹೊರತಾಗಿ ದೇವ್ರ ಗುಡಿ ಬಿಟ್ಟು ನನ್ನ ಕೈ ಬಿಟ್ರೆ ಸಾಕಿವ್ರ ಅನ್ನಂಗ ಆಗ್ಬಾರ್ದು ನಮ್ಮ ಕಲೆ. ಆ ಗುರ್ಲಿಂಗ ಅನ್ನಾರ್ ಬಹುಶಃ ಅವ್ರ ಬ್ರದರ್ ಅಂತ ಅನ್ಸಾತೈತಿ ಇವ್ರು, ಹೌದಲ್ರಿ? ಹಾ, ಅವ್ರ ತಮ್ಮಾರ ಅನ್ಸರ್. ಅಡಳಿ ಬಗ್ಗೆ ಒಂದು ಉದಾಹರಣೆ ಕೊಟ್ರು ನಮ್ಮ ಅಪ್ಪು ಪೂಜಾರಿ ಅವರು. ಅದು ನಿಜವಾಗ್ಲೂ ಕೂಡ ಇಲ್ಲ ರಮೇಶ್ ಅವರು ಅಡಳಿ ಅವರು, ಅದು ಆಗಿರ್ತಕ್ಕಂಥ ಘಟನೆ ಸತ್ಯವಾಗಿರ್ತಕ್ಕಂಥದ್ದು. ಈ ಭಂಡಾರ ನೀವು ಕೈಯೊಳಗೆ ಇಟ್ಕೊಂಡು ಹೋಗ್ರಿ ನಿಮ್ಮ ಮನೆ ಬಂಗಾರ ಆಗ್ತದೆ ಅಂದ್ರಲ್ಲ, ಅದು ಸತ್ಯವಾದ ಮಾತು. ಅಣ್ಣ ತಮ್ಮರು ಕೂಡ್ಕೊಂಡು ಇವತ್ತು ಅಮೋಘ ಸಿದ್ದೇಶ್ವರ ಸೇವೆಯನ್ನು ಮಾಡಿ ಸಾವಿರಾರು ಕಲಾವಿದರಿಗೆ ಆಶ್ರಯಾಗಿರ್ತಕ್ಕಂತಹ ತಂಡದ ಅವನ್ ಸರ್ ಅವರು ಒಂದು ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತಿನ ಈ ಮಂಗಸೋಳಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಹಿರಿಯರೇ, ಅನುಭಾವಿಗಳೇ, ಕಲಾವಿದರೇ, ವೇದಿಕೆ ಮೇಲೆ ಆಸೀನವಾಗಿರುವಂತ ಎಲ್ಲ ಪರಮ ಪೂಜ್ಯರೇ, ನಿಮ್ಮೆಲ್ಲರ ಅಂತರಾತ್ಮ ಚೈತನ್ಯ ರೂಪವಾಗಿರುವಂತ ಸಚ್ಚಿದಾನಂದ ಪರಮಾತ್ಮನಿಗೂ ಮತ್ತೊಮ್ಮೆ ಶರಣಾರ್ಥಿಗಳು ಪುಣ್ಯಾತ್ಮರೇ. ಈಗಾಗಲೇ ಎಲ್ಲ ಕಲಾವಿದರು ಹೇಳ್ದಂಗ ನಮ್ಮ ಮಂಗಸೂಳಿ ಅಜಿತ್ ಸಾರು, ಕುಮದಿ ಉಮೇಶ್ ಮಾಸ್ತಾರು, ನಮ್ಮ ಪಡಗಾನೂರು ಗುರುನಾಥ್ ಸಾರು ಪ್ರಯತ್ನ ಪಟ್ಟು ಈಗಂತಿರ್ತಾರ ನೋಡ್ರಿ, ಮದ್ವಿ ಆದ ಬಳಿಕ ಮದ್ವಿ ಆಲ್ಬಮ್ ಇರ್ತದ. ಯಾಕ? ಅದು ಕಂಟಿನ್ಯೂ ನೋಡ್ಲಾಕ. ಅದರಂತೆನೆ ಈ ಕಲಾವಿದರು ಹೆಸರ, ಅವರು ಪಟ್ಟಂತ ಶ್ರಮ, ಅವರು ಬಳಸಿರುವಂತ ಶಬ್ದಗಳು, ಅವರು ಹಾಡಿರುವಂತ ಶ್ರಮ ಅದು ವ್ಯರ್ಥ ಆಗಿ ಹೋಗಬಾರ್ದು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ಕಲಾವಿದರು ಅವ್ರ ಕಲೆಯಲ್ಲಿ ಉಳಿಲಿ ಬೇಡ, ಅವ್ರ ಪ್ರಾಪಂಚಿಕ ಜೀವನದಲ್ಲಿ ಏನೋ ಅಡೆತಡೆಯಾಗಿ ಹಾಡುವುದನ್ನ, ಬಾರ್ಷಾಡುವಂಥದನ್ನ, ತಾಳ ಬಡಿಯುವಂಥದನ್ನ, ಸಾಹಿತ್ಯ ಬರೆಯುವಂಥದನ್ನ ಬಿಟ್ಟು ತೆರೆಮರೆಗೆ ಸರಿದ್ರು ಕೂಡ ಆ ಕಲೆ ನಿಜವಾಗಲೂ ಈ ಭೂಮಿ ಮೇಲೆ ಚಿರಕಾಲ ಉಳಿಲಿ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಅಜಿತ್ ಸರು, ಗುರುನಾಥ್ ಸರು, ಉಮದಿ ಉಮೇಶ್ ಸರು, ಇನ್ನುಳಿದ ಕಲಾವಂತರು ಎಲ್ಲ ಹಿರಿಯರು ಕೂಡಿಕೊಂಡು ಅದು ಚಿರಕಾಲ ಅವರ ಕಲೆ ಉಳಿಲಿ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಆ ಕಲಾವಿದರ ಮೇಲೆ ಸಾಹಿತ್ಯ ಬರೆದು ಚಿರಕಾಲ ಉಳಿಲಿ ಅಂತ ಪ್ರಯತ್ನ ಪಟ್ಟಿದ್ದಾರೆ ಪುಣ್ಯಾತ್ಮರೇ. ಅಂತ ಕವಿಗಳಿಗೂ ಮತ್ತು ಪ್ರಯತ್ನ ಪಟ್ಟಂತ ಎಲ್ಲ ನನ್ನ ಹಿರಿಯರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಬೇಕು ಪುಣ್ಯಾತ್ಮರೇ. ನಮ್ಮಂತ ಕಲಾವಂತರನ್ನ ಪದ್ಯ ರೂಪದಿಂದ, ಮಾತಿನ ರೂಪದಿಂದ ಈಗಾಗಲೇ ನಮ್ಮ ಬಾಬಾನಗರ ಲಕ್ಷ್ಮಣ ಮಾಸ್ತಾರು, ಇನ್ನೋರ್ವ ಹಿರಿಯರಾಗಿರುವಂತ ಅಪ್ಪಣ್ಣ ಪೂಜಾರಿ ಅವರು, ನಮ್ಮಲ್ಲಿ ಕಲಾವಂತರಲ್ಲಿ ತಾರತಮ್ಯ ಬರಬಾರದು. ಯಾಕಪ್ಪ ಅಂತಂದ್ರ ನನಗಿಂತಲೂ ನೀವೆಲ್ಲ ಹಿರಿಯರೇ ಇದ್ದೀರಿ. ನಾವು ಬಹಳದಿಂದ ಕಲಾವಂತರು ಇರ್ಬೋದು ಕರೆ, ಆದರೂ ನೀವು ಪಟ್ಟಂತ ಶ್ರಮಕ್ಕ ನಾ ಇನ್ನೂ ಸಣ್ಣವನೇ. ನೀವು ನಿಮಗಾದಂತ ಅನುಭವ, ನೀವು ತುಳಿದಂತ ಮುಳ್ಳಿನ ನಾವು ತುಳಿದಿರ್ಲಕ್ಕಿಲ್ಲ ಪುಣ್ಯಾತ್ಮರೇ. ನೀವೆಲ್ಲ ಶ್ರಮ ಪಟ್ಟಿರಿ. ನಮ್ಮ ಹಿರಿಯರು ಕಾಕಾಗಳು ಕೊಬ್ಬರಿ ಪಟ್ಟಿಗೆ ಕಟ್ಟಿಗೆ ಡೋಳು ತಗೊಂಡು ಹಾಡ್ಯಾರ ಕರೆ. ಎಷ್ಟೋ ಮಂದಿ ಹೆಸರು ಉಳ್ದೈತಿ, ಬಹಳ ಮಂದಿ ಹೆಸರು ತೆರೆಮರೆಗೆ ಎಷ್ಟೋ ಮಂದಿಗೆ ನೆನಪೇ ಇಲ್ಲ. ಆ ನೆನಪು ಉಳಿಲಿ ಅನ್ನುವಂತ ಕಾರ್ಯಕ್ರಮವನ್ನು ಸಾಹಿತ್ಯ ಬರೋದು ನಮ್ಮ ಅಜಿತ್ ಸರು ಬೆಳೆಸಿದ್ದಾರೆ ಪುಣ್ಯಾತ್ಮರೇ. ಇನ್ನೊಂದು ಸಂದೇಶ ಏನಪ್ಪಾ ಅಂತಂದ್ರ ಈ ಸದ್ ಗುರುನಾಥ್ ಸರು, ಅಜಿತ್ ಸರು ಇವ್ರು ಮಾಳಿಂಗರಾಯನ ಪದವನ್ನ ಬರೆದು ಪದ್ಯವನ್ನ ಬರೆದು ಹಾಡುವಂತ ಕಲಾವಂತರು. ನಮ್ಮಲ್ಲಿ ಏನಾಗ್ಲಕತ್ತದಪ್ಪ ಅಂತಂದ್ರ ಅಜಿತ್ ಮಾಸ್ತರು ಮಾಳಿಂಗರಾಯನ ಮೇಲಿನ ಕಲಾವಂತರು, ಮತ್ತ ನಮ್ಮ ರಾಮವಣ್ಣರು ಮಾಳಿಂಗರಾಯನ ಮೇಲಿನ ಕಲಾವಂತರು. ಇವ್ರು ಮಾಳಿಂಗರಾಯನ ಮೇಳನವ್ರು ಬರೆದು ಹಾಡಿದ್ರಪ್ಪ ಅಂತಂದ್ರ ಅಮೋಘ ಸಿದ್ದನ ಮೇಳನ ಅವ್ರು ಸಪೋರ್ಟ್ ಮಾಡಬಾರ್ದು. ಅವ್ರಿಗೆ
ಅಮೋಘ ಸಿದ್ದನ ಮೇಳನವ್ರು ಬಡ್ದು ಹಾಡಿದ್ರಪ್ಪ ಅಂತಂದ್ರೆ ಮಾಳಿಂಗರಾಯನ ಮೇಳನವ್ರು ಸಪೋರ್ಟ್ ಮಾಡಬಾರ್ದು ಅವ್ರಿಗೆ. ನಿಜವಾಗ್ಲೂ ಪುಣ್ಯಾತ್ಮರಿ, ನಮ್ಮಲ್ಲಿರುವಂತ ನಮ್ದು ಏನು ತಪ್ಪಕತ್ತದಪ್ಪ ಅಂತಂದ್ರೆ ನಮ್ಮ ವಾಗ್ಮುಡಿ ಸರ್ ಹೇಳಿದ್ರಪ್ಪ ಅಂತಂದ್ರೆ 4 ಮಂದಿ ಮುಂದೆ ಹೊಂಟ್ರಪ್ಪ ಅಂತಂದ್ರೆ 8 ಮಂದಿ ಕಾಲು ಹಿಡಿದು ಜಗ್ಗುದ್ ನಡೆದ. ಈ ತಾರತಮ್ಯವನ್ನ ಹಲೋ ಈ ತಾರತಮ್ಯವನ್ನ ನಾವು ಬಿಡಬೇಕು. ಈ ತಾರತಮ್ಯವನ್ನ ನಾವು ಬಿಡುದಿಲ್ಲ, ನಿಜವಾಗ್ಲೂ ನಮ್ಗೆ ಅಮೋಘ ಸಿದ್ಧ ಮಾಳಿಂಗರಾಯ ಒಲಿದಿಲ್ಲ. ನಾವು ನಿಜವಾಗ್ಲೂ ದೇವ್ರು ನಮಗೆ ಒಲಿಬೇಕಾಗಿತ್ತಪ್ಪ ಅಂತಂದ್ರ ಒಬ್ಬ ಮಾಳಿಂಗರಾಯನ ಮೇಲಿನ ಕಲಾವಂತನೇ ಮಾಡಲಿ, ಎಲ್ಲಾ ಕಲಾವಂತರನ್ನ ಎತ್ತುವಂತ ಪ್ರಯತ್ನ ಮಾಡಬೇಕು. ನಮ್ಮ ನೀಗ್ತಿತ್ತಪ್ಪ ಅಂತಂದ್ರೆ ಅವ್ರನ್ನ ಬೆಂಬಲಿಸ್ಬೇಕು. ನೀಗ್ಲಿಲ್ಲಪ್ಪ ಅಂತಂದ್ರೆ ತೆಪ್ಪಗ ಸುಮ್ಮ ಸೈಡ್ ಇರಬೇಕು. ಅದನ್ನ ಕಾಲು ಹಿಡಿದು ಜಗ್ಗುವಂತ ಪ್ರಯತ್ನವನ್ನು ನಾವು ಯಾರೂ ಮಾಡಬಾರ್ದು. ಕಾಲು ಹಿಡಿದು ಜಗ್ಗುವಂತ ಗುರುನಾಥ ಮಾಸ್ತರ್ ಮಾಡಲಿ, ಬೇಡ ನಾ ಮಾಡಲಿ, ಯಾರೇ ಕಲಾವಂತರು ಒಬ್ಬ ಕಲಾವಂತರನ್ನ ಬೆಳೆಸೋದು ಪ್ರಯತ್ನ ಮಾಡಕತ್ತಿನಪ್ಪ ಅಂತಂದ್ರೆ ನಿಜವಾಗ್ಲೂ ನಾವು ಕಾಲು ಹಿಡಿದು ಜಗ್ಗುವಂತ ಪ್ರಯತ್ನ ಮಾಡಿದೆವಪ್ಪ ಅಂತಂದ್ರೆ ನಮ್ಮನ್ನ ಕಾಲು ಹಿಡಿದು ಜಗ್ಗಾಕ ಪ್ರಯತ್ನ ಮಾಡವ ಅಮೋಘ ಸಿದ್ಧ ಮಾಳಿಂಗರಾಯ ಸಮರ್ಥದಾರ. ವಾಗ್ಮುಡಿ ಸರ್ ಹೇಳಿದ್ರಲ್ಲ, ಭಂಡಾರ ಬಾಳ ಮಂದಿನ ಉಪ್ಪರಿಗಿಗೂ ಒಯ್ದದ. ಭಂಡಾರ ಒಮ್ಮೆ ನೋಡಿ ನೋಡಿ ತುಳಿತಪ್ಪ ಅಂತಂದ್ರೆ ಎದ್ದು ಬರ್ಲಾರ್ದಂಗು ತುಳಿತದೆ. ನಡಟ್ಟಿ ನಾಗರಾಯ ಗೌಡನ ಮತ್ತ ದೈಗೊಂಡ ಗೌಡನಂತ ಅಂತಿಂತ ಗೌಡ್ರನ್ನ ತುಳ್ದದ. ನಾವ್ಯಾಗಿಡ ತಪ್ಪಲ್ರಿ, ಬಸ್ ಚಾರ್ಜ್ ಹಾಕೊಳಕ್ ಬಸ್ ಚಾರ್ಜ್ ಇಲ್ಲ ನಮಗ. ಮತ್ ನಾವು ಬಹಳ ತೋರಿಸಬಾರ್ದು ಅದನ್ನ. ನಾವು ಇನ್ನೊಬ್ಬರಿಗೆ ವಿನಯದಿಂದ ಮಾತಾಡಿ ಅಮೋಘ ಸಿದ್ಧ ಮಾಳಿಂಗರಾಯ ಬದ್ದಲ್ದಾಗ ಅವ್ರು ಮಾಡಿರುವಂತ ಪ್ರಯತ್ನಕ್ಕ, ಅವ್ರು ಮಾಡಿರುವಂತ ಪಾವಡವನ್ನ ದೇವತೆಗಳಲ್ಲಿ ಎಣಿಸಲಾರೆ. ಅವಾಗ ಭಾರಿ ಮಾತಾಡ್ದೆ, ಗಪ್ಪ ಅನ್ನೋ ನನ್ನ ಮಾತಿಗೆ ಈ ತಾರತಮ್ಯ ನಮ್ಮಲ್ಲಿ ಬರಬಾರದು. ಅಮೋಘ ಸಿದ್ಧ ಮಾಳಿಂಗರಾಯ ಬೀರದೇವರ ಗುರು ರೇವಣ ಸಿದ್ಧ ಅವ್ರು ಪಟ್ಟಂತ ಶ್ರಮಕ್ಕ ಅವ್ರು ಎಂದು ಹುಟ್ಟಿ ಎಂದು ನೀವು ಹೋಗೋರು ಅದು ಗೊತ್ತಿಲ್ರಿ. ನೀವೆಲ್ಲ ಹಿರಿಯರದಲ್ಲಿ ಪಟಕದ ಕಾಕಗಳು, ನೀವು ಪಟ್ಟಂತ ಶ್ರಮಕ್ಕ ನಾವಿನ ಬಾಳ ಸಣ್ಣವ್ರು. ಕಟ್ಟಿಗೆ ನೋಡ್ರಿ, ಕೊಬ್ಬರಿ ಪಟ್ಟಿಗೆ ಹಾಡಿರಿ ನೀವೆಲ್ಲ. ಅವಾಗ ನಾವೀಗ ಗೆರಿ ಕೊರ್ದು ಹೊಕ್ಕೇವ್ ಕರೆ, ಅದು ಗೆರಿ ಕೊರ್ದು ಹೊಂಟೇವಪ್ಪ ಅಂತಂದ್ರು ನಮ್ಮಲ್ಲಿ ತಾರತಮ್ಯ ಆಗ್ಲಾಕತ್ತದ. ವಾಗ್ಮುಡಿ ಸರ್ ಹೇಳ್ದಂಗ ನಾವೆಲ್ಲ ಒಂದೇ ಅನ್ನುವಂತ ಭಾವ ಯಾವತ್ತು ಬರ್ತೈತಿ. ಸುಮಾರು ಈ ಸದ್ದು ವಾಗ್ಮುಡಿ ಸರ್ ಆಗ್ಲಿ, ಗುರುನಾಥ್ ಸರ್ ಆಗ್ಲಿ, ಉಮೇಶ್ ಸರ್ ಆಗ್ಲಿ, ನಮ್ಮ ಅಜಿತ್ ಅಣ್ಣವ್ರಾಗ್ಲಿ 250 ಮಂದಿದು ಕಲಾವಂತರನ್ನ ಬರೆದಕ್ಕಿಂದ ಸಾಹಿತ್ಯವನ್ನ ಮಾಡಿಕೆಂದು ಹಾಡಿದಾರಂತ. ಸುಮಾರು ಪಾರಿಜಾತದಲ್ಲಿ ಕುಲುಗುಡು ತಮ್ಮಣ್ಣ, ಕೌಜಲ್ಗಿ ನಿಂಗವ್ವ, ಲೋಕಾಪುರ ದೇಶಪಾಂಡೆ, ಜಮಖಂಡಿ ಅಪ್ಪಾಲಾಲ ಪಾರಿಜಾತಕ್ಕಾಗಿ ಬದುಕಿದ್ರು ಅವರೆಲ್ಲ ಕಲಾವಂತರು. ಈ ಡೊಳ್ಳಿನ ಪದಕ್ಕಾಗಿ ಬದುಕಿರುವಂತ ಕಲಾವಂತರು ಸುಮಾರು ಸರ್ವೆ ಮಾಡಿದ್ರ ಒಂದು 5-6 ಸಾವಿರ ಜನಸಂಖ್ಯೆರ ಆಕೆ 5-6 ಸಾವಿರ ಜನಸಂಖ್ಯೆ ಹಾಕಿ ಹೋಗ್ತಾರೆ. ಒಂದೇ ಊರಾಗ 2 ಮೇಳ. ಅವ ಮಾಡಿದ್ ಇವಂಗ ಸರಿ ಇಲ್ಲ, ಇವ ಮಾಡಿದ್ ಅವಂಗ ಸರಿ ಇಲ್ಲ. ಒಂದ್ ಒಣ್ಯಾಗ ಅವ ಹಾಡ್ತಿದ್ನಪ್ಪ ಅಂತಂದ್ರೆ, ಬೀರದೇವ್ರ ಜಾತ್ರೆಗೆ ಅವ ಹಾಡ್ತಿದ್ನಪ್ಪ ಅಂತಂದ್ರೆ, ಇವತ್ತು ಚಂಜಿಕ್ ಅವ ಹಾಡಿದ್ನಪ್ಪ ಅಂತಂದ್ರೆ ಅವನಕಿನ 1 ನಂಬರ್ ಆಗ್ಬೇಕು ನೋಡತ್ತೇಳಿ ನಾಳೆಗೆ ನಾವು ಹಾಡ್ತೇವೆ. ಹಾಡ್ರಿ ಬ್ಯಾಡ ಅನ್ನೋದಿಲ್ಲ, ಬೆಳೆಸ್ರಿ ನಿಮ್ಮ ಕಲೆಯನ್ನು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಮ್ಮ ಕಲೆ ಹೆಂಗಾಗಬೇಕಪ್ಪ ಅಂತಂದ್ರ ಆ ದೇವ್ರ ಕುಣ್ಯಾಂಗ ಆಗ್ಬೇಕು, ಹೊರತಾಗಿ ದೇವ್ರ ಗುಡಿ ಬಿಟ್ಟು ನನ್ನ ಕೈ ಬಿಟ್ರೆ ಸಾಕಿವ್ರ ಅನ್ನಂಗ ಆಗ್ಬಾರ್ದು ನಮ್ಮ ಕಲೆ. ಆ ಕಲೆ ನಮ್ಮಲ್ಲಿ ಎಲ್ಲ ಭಾವನೆಗಳಲ್ಲಿ ಒಂದಾಗಿ ಅಮೋಘ ಸಿದ್ಧ ಮಾಳಿಂಗರಾಯ ನಮ್ಮವ ಅವ್ರು ಪಟ್ಟಂತ ಶ್ರಮಕ್ಕೆ ನಾವು ಯಾವತ್ತು ಚಿರಋಣಿಯಾಗಿ ದೇವತೆಗಳಲ್ಲಿ ಎಣಿಸಲಾರೆ. ಆ ಕಲಾವಂತರನ್ನ ಅವ್ರಿಗೆ ಬೆಂಬಲ ಕೊಡುವಂತ ಕಾರ್ಯವನ್ನ ನಾವು ನೀವು ಕೂಡಿಕೊಂಡು ಮಾಡುಮು ಅನ್ನುವಂತ ಪ್ರಯತ್ನವನ್ನು ಮತ್ತೊಮ್ಮೆ ಮಾತನ್ನು ಹೇಳುತ್ತಾ ಇಲ್ಲಿ ತನನು ಎಲ್ಲ ಕಲಾವಿದರು ಕೂಡಿಕೊಂಡು ನಮ್ಮನ್ನು ಇಲ್ಲಿ ತನ ಕರೆಸಿ ಪ್ರೋತ್ಸಾಹವನ್ನು ಮಾಡಿದ್ದಾರಪ್ಪ ಅಂತಂದ್ರೆ ಪುಣ್ಯಾತ್ಮರೇ, ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲ ಕಲಾವಂತರ ಆಶೀರ್ವಾದ, ಅಮೋಘ ಸಿದ್ಧ ಮಾಳಿಂಗರಾಯನ ಆಶೀರ್ವಾದ ಆ ಹಾಡಿದಂತ ಸುದೀಪಣ್ಣ ಹೆಳವರ ಮೇಲೆ, ಗುರುನಾಥ್ ಮಾಸ್ತರ್ ಮೇಲೆ, ಉಮೇಶ್ ಮಾಸ್ತರ್ ಮೇಲೆ, ಇನ್ನುಳಿದಂತ ಎಲ್ಲ ಪೂಜ್ಯರ ಮೇಲೆ ಸದವಂದ ಕಾಲ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ಯಾವತ್ತೂ ಇರಲಿ ಅಂತ ನನ್ನ ಮಾತಿಗೂ ರಾಮನ್ ಕೊಡ್ತಾ ಇದ್ದೇನೆ ಪುಣ್ಯಾತ್ಮರ. ಬಹಳ ಅಭಿಮಾನ ನನಗೆ ಗೊತ್ತು ಸಿಗ್ಲಿಲ್ಲ ಅವ್ರು ಸರ್, ಅವನ್ ಸರ್. ಯಾಕಂದ್ರೆ ಅವ್ರ ಸಹೋದರ ಗುರ್ಲಿಂಗ್ ಸರ್ ನಾವು ಮೊದಲು ಭಾಳ ನಮ್ದು ಒಂದು ಟೀಮ್ ಇತ್ತು ಸರ್, ಇದು ಭಾಳ ಒಳ್ಳೆ ಟೀಮ್ ಇತ್ತು. ಅವರು ಈಗ ನೋಡಿದ ಕೂಡಲೇ ನನಗೊಂದು ಸ್ವಲ್ಪ ಯಾಕೋ ವೆರಿಗೇಷನ್ ಆಗಿ ಚೇಂಜ್ ಆಗ್ಯಾರ. ಅದ್ಭುತ ಮಾತು ಸರ್, ಅಕ್ಷರಶಃ ಸತ್ಯವಾಗಿರ್ತಕ್ಕಂಥದ್ದು. ಊರಿಗೆ 4 ಮೇಳ ಆಗಿ ಒಬ್ಬ ಮಾಡಿದ ಒಬ್ಬಿಗೆ ಸೇರ್ಕಿಲ್ಲಂಗ ಆಗಿಬಿಟ್ಟದ. ಅದಕ್ಕೆ ನಮಗೆ ಸಹ ಭಾಳ ಸಂಕಟ ಆಗಿಬಿಟ್ಟದ. ಒಂದು ಮೇಳ ಕರೆದ್ರೆ ಮತ್ತೊಂದು ಮೇಳ ಅವ್ರು ಬರಂಗ ಇಲ್ಲ, ಇಬ್ರು ಕರೆದು ಹಾರಿಸ್ಬೇಕಾದ್ರೆ ಇಬ್ರು ಕೂಡಿ ಹಾಡಂಗಿಲ್ಲ. ಅದೇ ಬೇರೆ ಊರವ್ರನ್ನ ತಂದು ಹಾಡ್ಸಾತೀವಿ ಅಂದ್ರೆ ಅವ್ರು 2 ಮೇಳನವ್ರು ಊರನವ್ರು ಯಾರು ಹೋಗ್ಬೇಡ್ರ ಅಂತ ಹೇಳೋದು. ಒಟ್ಟ ಇಂಥ